ಪಿತೃದೋಷ ಅಂದರೆ ಪೂರ್ವಜರ ಕರ್ಮ ಅಥವಾ ಪೂರ್ವಜರಿಂದ ಬಂದ ಬಗೆಹರಿಯದ ಸಮಸ್ಯೆಗಳು. ಇದು ಕುಟುಂಬ ವಂಶಾವಳಿಯಲ್ಲಿ ಅಡಚಣೆ ಉಂಟಾದಾಗ ಅಥವಾ ಪೂರ್ವಜರ ಆಶಯಗಳು ಈಡೇರದಿದ್ದಾಗ ಸಂಭವಿಸುತ್ತದೆ. ಜಾತಕದಲ್ಲಿ ವಿವಿಧ ಗ್ರಹಗಳ ಸಂಯೋಜನೆಯು ಪಿತೃದೋಷದ ರಚನೆಗೆ ಕಾರಣವಾಗುತ್ತದೆ. ಇದು ಹಿಂದೆ ದೈಹಿಕವಾಗಿ, ಆರ್ಥಿಕವಾಗಿ ಅಥವಾ ಭಾವನಾತ್ಮಕವಾಗಿ ಗಾಯಗೊಂಡ ವ್ಯಕ್ತಿಯ ಶಾಪಗಳೊಂದಿಗೆ ಸಂಬಂಧ ಹೊಂದುತ್ತವೆ. ಇದು ಕುಟುಂಬದೊಳಗೆ ಪದೇ ಪದೇ ದುಃಖದ ಮಾದರಿಯನ್ನು ಸೃಷ್ಟಿಸಬಹುದು. ಪಿತೃದೋಷದಿಂದ ಬಳಲುತ್ತಿರುವವರು ಆರೋಗ್ಯ ಸಂಬಂಧಗಳು ಮತ್ತು ಹಣಕಾಸಿನಂತಹ ಕ್ಷೇತ್ರಗಳಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಇದರಿಂದ ಖಿನ್ನತೆ ಮತ್ತು ಬಹುಮುಖಿ ಸವಾಲುಗಳಿಗೆ ಕಾರಣ ಆಗಬಹುದು. ಇಂತಹ ಪಿತೃದೋಷಗಳು ಬಂದಾಗ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ. ಖುದ್ದಾಗಿ ಗುರುಗಳೇ ಫೋನ್ ರಿಸೀವ್ ಮಾಡಿ ಪರಿಹಾರವನ್ನು ಹೇಳುತ್ತಾರೆ. ಪಿತೃದೋಷಕ್ಕೆ ಪರಿಹಾರಗಳು ನೋಡೋದಾದರೆ ದೈಹಿಕವಾಗಿ, ಆರ್ಥಿಕವಾಗಿ ಅಥವಾ ಭಾವನಾತ್ಮಕವಾಗಿ ಇತರರಿಗೆ ಹಾನಿ ಉಂಟು ಮಾಡುವ ಕ್ರಿಯೆಗಳನ್ನು ತಪ್ಪಿಸಿ. ಏಕೆಂದರೆ ಇದು ನಕಾರಾತ್ಮಕ ಕರ್ಮ ಮಾದರಿಗಳನ್ನು ಶಾಶ್ವತಗೊಳಿಸಬಹುದು. ಯಾವುದೇ ವೆಚ್ಚದಲ್ಲಿ ಕೋಪ ಮತ್ತು ಅಹಂಕಾರದ ನಡವಳಿಕೆಯನ್ನು ತಪ್ಪಿಸಬೇಕು ಮತ್ತು ಈಗ ನಿಮ್ಮ ಜೊತೆಯಲ್ಲಿ ಇರುವಂತಹ ಹಿರಿಯರಿಗೆ ಸೇವೆ ಸಲ್ಲಿಸಬೇಕು ಮತ್ತು ಗೌರವಿಸಬೇಕು. ಕೌಟುಂಬಿಕ ಸಂಬಂಧಗಳನ್ನು ಸಮತೋಲನಗೊಳಿಸಬೇಕು. ಇದರ ಮೂಲಕ ಅವರ ಆಶೀರ್ವಾದಗಳನ್ನು ತರಬಹುದು ಮತ್ತು ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ದೀರ್ಘಕಾಲದ ಕೌಟುಂಬಿಕ ವಿವಾದಗಳನ್ನು ಅಥವಾ ತಪ್ಪು ಗ್ರಹಿಕೆಯನ್ನು ಪರಿಹರಿಸುವುದು, ನಕಾರಾತ್ಮಕವಾಗಿ ಪೂರ್ವಜರ ಶಕ್ತಿಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ವೃದ್ಧರು, ಬಡವರು ಅಥವಾ ಪ್ರಾಣಿಗಳು ಬೇಷರತ್ತಾಗಿ ಮತ್ತು ಅಘೋಷಿತ ಸೇವೆಗಳನ್ನು ನೀಡಿ. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ರಕ್ಷಣೆ ಅಥವಾ ಆಧ್ಯಾತ್ಮಿಕ ಕಾರಣಗಳಿಗಾಗಿ ನಿಯಮಿತವಾಗಿ ದೇಣಿಗೆಯನ್ನು ನೀಡುವುದರಿಂದ ಕರ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಇದು ಸಹಾಯ ಮಾಡುತ್ತದೆ. ಬಡ ಹುಡುಗಿಯನ್ನು ಮದುವೆಯಾಗಿ ವೆಚ್ಚಕ್ಕೆ ದೇಣಿಗೆಯನ್ನು ನೀಡಿ. ಬಡ ರೋಗಿಗಳಿಗೆ ಚಿಕಿತ್ಸೆಗೂ ನೀವು ಹಣ ಸಹಾಯ ಮಾಡಿ. ನಿಮ್ಮ ಕುಟುಂಬದ ಎಲ್ಲ ಸಂಬಂಧಿಕರಿಗೆ ಸಮಾನ ಪ್ರಮಾಣದ ಹಣವನ್ನು ಸಂಗ್ರಹಿಸಿ ಮತ್ತು ಆ ಹಣವನ್ನು ಅಮಾವಾಸ್ಯೆಯೆಂದು ದೇವಾಲಯದಂತಹ ಪವಿತ್ರ ಸ್ಥಳಕ್ಕೆ ಹೋಗಿ ದಾನ ಮಾಡಿ. ನೀವು ಅಮಾವಾಸ್ಯೆಯೆಂದು ಬಿಳಿ ಬಣ್ಣದ ಬಟ್ಟೆಗಳು, ಮೊಸರು, ಮೂಲಂಗಿ ಮತ್ತು ಹಣವನ್ನು ಸಹ ದಾನ ಮಾಡಬಹುದು. ಈ ರೀತಿ ಮಾಡಿಕೊಳ್ಳುವುದರಿಂದ ಪಿತೃದೋಷ ನಿವಾರಣೆ ಆಗುತ್ತದೆ. ಇನ್ನು ಜಾತಕದಲ್ಲಿ ದೋಷ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಮತ್ತು ಜಾತಕದಲ್ಲಿ ಮುಂದೆ ಬರುವ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದರೂ ಕೂಡ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ.